ಹೇ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೌಟುಡ್ಕಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಕೊನೆ ಆಷಾಢ ಶುಕ್ರವಾರ ಇರೋದ್ರಿಂದ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಸೊ ದ್ಯಾಟ್ ನಮ್ಮ ಶಿವಮೊಗ್ಗು ರೆಡಿ ಮಾಡಿಕೊಂಡು ಹೊರಟ್ವಿ. ಫಸ್ಟ್ ನಾವು ನಮ್ಮೂರಲ್ಲಿ ಅಂದರೆ ದೊಡ್ಡಿಲಿರುವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದು ಶುಗರ್ ಫ್ಯಾಕ್ಟ್ರಿ ಒಳಗಡೆ ಇರೋದು. ನೀವು ಇಲ್ಲಿಗೆ ಒಂದ್ಸಲ ಬಂದು ವಿಸಿಟ್ ಮಾಡಿ. ಹೇ ಹಾಯ್, ಇವತ್ತೇನಂತ ಹೇಳಿದ್ರೆ ಕೊನೆ ಆಷಾಢ ಶುಕ್ರವಾರ ಇರೋದ್ರಿಂದ ನಾನು ಮತ್ತು ನನ್ನ ತಂಗಿ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿದ್ದು ಬಂದ್ವಿ. ಸೊ ಇವಾಗ ನಾನು ನಮ್ಮಮ್ಮ ಮತ್ತು ಪಾಪು ಇದಕ್ಕೆ ಶ್ರೀರಂಗಪಟ್ಟಣದ ಹತ್ರ ನಿಮಿಷಾಂಬ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ದ್ಯಾಟ್ ರೆಡಿ ಆಗಿದ್ದೀವಿ, ನೋಡ್ತಾ ಇರ್ಬೋದು. ಈಗ ನಮ್ಮ ಮಮ್ಮಿನೂ ನನ್ನ ತಂಗಿ ನಮ್ಮ ಪಾಪನ ತೋರಿಸ್ತೀನಿ ಬನ್ನಿ. ಯಾಕೆ ಅಳ್ತಾ ಇದ್ದಾಳೆ ಮಮ್ಮಿ? ಹಾಂ ಹೇಳು. ಇಶ್ಯೋ ಸ್ಲಿಪ್ಪರ್ ಹಾಕೊಂಡಿಲ್ಲ ಅಂತಂದರೆ ಕರ್ಕೊಂಡೋಗಲ್ಲ ಮಾಮಿಗೆ. ಮಾ ಹಾಯ್ ಏನು ಹಾಯ್ ಶ್ಯಾ ಸ್ಲಿಪ್ಪರ್ ಹಾಕೋಣ ಬನ್ನಿ, ಮಾಮಿಗೆ ಹೋಗೋಣ. ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋಣ. ಪಿ ಪಿ ಅಲ್ಲಿ ಹಾಯ್ ಮಾಡಿ. ಹಾಯ್ ಹಾಯ್. ಹಾಂ, ನೋಡಿದ್ರಲ್ಲ ನಮ್ಮ ಶಿಮ ಹೇಗೆ ಹಠ ಮಾಡ್ತಾಳೆ ಸ್ಲಿಪ್ಪರ್ ಹಾಕೊಳ್ಳೋಕ್ಕೆ ಅಂತ. ಸೊ ದಟ್ ಅವಳನ್ನ ರೆಡಿ ಮಾಡಿಕೊಂಡು ಹೋದ್ವಿ ದೊಡ್ಡಿಯಲ್ಲಿ ನಾವು ಬಸ್ ಹತ್ತೋದು. ದೊಡ್ಡಿಯಿಂದ ಮದ್ದೂರಿಗೆ ಹೋದ್ವಿ, ಮದ್ದೂರಿಂದ ಮಂಡ್ಯಕ್ಕೆ ಹೋದ್ವಿ. ಯಾಕಂದರೆ ಮಂಡ್ಯ ಬಸ್ಸು ಯಾವಾಗಲೂ ರಶ್ ಇರುತ್ತೆ ಮತ್ತು ಹಾಗೆ ಲೇಟಾಗಿ ಬಸ್ಗಳು ಸಿಗುತ್ತೆ ಅಂತ. ಸೊ ದಟ್ ಮದ್ದೂರು ಇಳಿದ ತಕ್ಷಣ ಮೈಸೂರು ಬಸ್ ಇತ್ತು. ಒದ್ದಿಕೊಂಡು ಹೋಗಿ ಬಸ್ ಹತ್ಕೊಂಡು, ಯಾಕಂದರೆ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಅರೌಂಡ್ 12 o'clock ಅನಿಸುತ್ತೆ ನಾವು ಹೊರಟಾಗ. ಬಸ್ಸಲ್ಲಿ ಕುತ್ಕೊಂಡು 10 ನಿಮಿಷಕ್ಕೆ ನಮ್ಮ ಶಿವ ಮಲ್ಕೊಂಡಾದ್ಮೇಲೆ ನಮ್ಮಮ್ಮವ್ರು ಏನಾರು ತಿನ್ನಬೇಕು ಅಂದ್ಬಿಟ್ಟು ಮದ್ದೂರು ಸ್ಪೆಷಲ್ ವಡೆ ತೊಗೊಂಡು ತಿನ್ಕೊಂಡು ಬಂದ್ವಿ ಶ್ರೀರಂಗಪಟ್ಟಣಕ್ಕೆ. ಅಲ್ಲಿ ಮಧ್ಯಾಹ್ನದ ಊಟ ಅಂತ ಹೇಳಿ, ಅಂದರೆ ಅವತ್ತು ಕೊನೆ ಆಷಾಢ ಶುಕ್ರವಾರ ಇರೋದ್ರಿಂದ ಒಂದು ಕಡೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಕೊಡ್ತಿದ್ರು, ಇನ್ನೊಂದು ಕಡೆ ಪಲಾವ್ ಕೇಸರಿ ಬಾತ್ ಎಲ್ಲ ಕೊಡ್ತಿದ್ರು. ನಾವು ತಿನ್ಕೊಂಡು ಅದನ್ನ ನಿಮಿಷಾಂಬ ಟೆಂಪಲ್ಗೆ ಅಂದರೆ ಬಸ್ ಸ್ಟ್ಯಾಂಡಿಗೆ ಬಂದು ಇಳ್ಕೊಂಡ ತಕ್ಷಣ ಆಟೋದವ್ರು ಇರ್ತಾರೆ. 40 rupees ನಿಮಗೆ ಪರ್ ಹೆಡ್ ಪೇ ಮಾಡಿದ್ರೆ ಡೈರೆಕ್ಟ್ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ನಿಮಿಷಾಂಬ ಟೆಂಪಲ್ಗೆ ಹತ್ರ ಇಳಿಸ್ತಾರೆ. ಅಂದರೆ ಒಂದು ಆಟೋದಲ್ಲಿ 4 members 3 members ಇದ್ರೆ ಮಾತ್ರ 40 rupees. ಅಕಸ್ಮಾತ್ ನೀವು ಒಂದು ಆಟೋದಲ್ಲಿ 6 members ಕೂರ್ತೀವಿ ಅಂತ ಹೇಳಿದ್ರೆ 130 rupees ಗೆಲ್ಲ ಕರ್ಕೊಂಡೋಗಿ ಬಿಡ್ತಾರೆ. ಹಾಗೆ ಹೋದ್ವಿ. ತುಂಬ ರಶ್ ಏನು ಇದ್ದಿರಲಿಲ್ಲ, ನಮ್ಮ ಅದೃಷ್ಟಕ್ಕೆ ಸ್ವಲ್ಪ ರಶ್ ಇತ್ತು. ಸೊ ದ್ಯಾಟ್ ನಿಮ್ಗೆ ಗೊತ್ತೇ ಇರಬೇಕು, ನೀವೇನಾದ್ರು ವಿಸಿಟ್ ಮಾಡಿದರೆ ಒಳಗಡೆ ಕ್ಯಾಮ್ರಾ ಆಗಲಿ ಫೋನ್ ಆಗಲಿ ಏನೋ ಅಲೋ ಇಲ್ಲ. ಹಾಗೆ ನಾನು ದೂರದಿಂದನೇ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ವೀಡಿಯೋ ಮಾಡಿಕೊಂಡು ದೇವ್ರ ದರ್ಶನ ಪಡ್ಕೊಂಡು ಕುತ್ಕೊಳ್ಳೋಣ ಅಂತ ಕುತ್ಕೊಂಡ್ರೆ ನಮ್ಮ ಇಶು ಮೆಟ್ಲು ಮೇಲೆ ಹತ್ಕೊಂಡು ಬರ್ದೇನೆ ಅಲ್ಲ ಆಟ ಆಡ್ಕೊಂಡು ನಿಂತಿದ್ಲು. ನೀವೇ ನೋಡ್ತಾ ಇರ್ಬೋದು. ಅಲ್ಲಿ ಯಾರು ಬಂದು ಕೂತ್ಕೊಬಿಟ್ರೆ ಸಾಕು, ಮೇಲೆ ಇನ್ನೊಂದು ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ಲು. ಹಾಗೆ ಅಲ್ಲಿ ಬೆಲ್ಲದ ದೀಪ ಹಚ್ತಾಯಿದ್ರು. ಏನು ಅಂತ ಹೇಳಿದ್ರೆ, ಏನಾರು ಹರಕೆ ಏನಾದ್ರು ನೀವು ಕಟ್ಕೊಂಡಿದ್ರೆ ಹಚ್ಚುವಂಥದ್ದು. ಒಳಗಡೆ ನಿಮ್ಮನ್ನ ಅಲೋ ಮಾಡಲ್ಲ ಅಲ್ಲಿ ಆರತಿ ಮಾಡೋಕ್ಕೆ. ಹೊರಗಡೆನೇ ಒಂದು ಫೋಟೋ ಇಟ್ಟಿದ್ದಾರೆ, ಅಲ್ಲೇ ಆರತಿ ಮಾಡಿ ಇಡುವಂಥದ್ದು. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ನಾನು ದೇವಸ್ಥಾನನೇ ನೋಡಿಲ್ಲ ಅಂತ, ಬಟ್ ಅಲ್ಲೋದ್ಮೇಲೆ ಗೊತ್ತಾಗಿದ್ದು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಟ್ರಿಪ್ಗೆಲ್ಲ ಹೋಗ್ಬೇಕಾದ್ರೆ ಫಸ್ಟು ಅಲ್ಲೇ ಕರ್ಕೊಂಡೋಗಿ ಆಮೇಲೆ ಮುಂದಿನ ಪ್ಲೇಸ್ಗಳು ನೋಡ್ಕೊಂಡು ಹೋಗ್ತಾ ಇರೋದಂಥದ್ದು. ಮತ್ತು ಇನ್ನೇನು ಅಂತ ಹೇಳಿದ್ರೆ ಅಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನನೂ ಐತೆ ಒಳಗಡೆನೆ, ಹಾಗೆ ಗಣಪತಿ ದೇವಸ್ಥಾನನೂ ಐತೆ. ಅಲ್ಲೇ ಎಲ್ಲ ಸಿಗುತ್ತೆ. ನೀವು ಅದನ್ನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಏನೇನು ಬೇಕೆಲ್ಲ ಸಿಗುತ್ತೆ. ತರಕಾರಿ, ಹಣ್ಣು, ಒಂಥರ ಚೆಂದ ಅಲ್ಲಿ ನೋಡೋಕ್ಕೆ. ನೋಡ್ತಿರ್ಬೋದು ಸೊಪ್ಪು ಕೂಡ ಏನೋ 100 ರೂಪಾಯಿಗೆ 4 items ಅಂತೆ ಅಲ್ಲಿ ತುಂಬಿಟ್ಟಿದ್ರಲ್ಲ ಅದು ಕೊಡೋವಂಥದ್ದು. ಹಾಗೆ ಒಳಗೆ ಯಾರಿಗೂ ಎಂಟ್ರಿ ಬಿಟ್ಟಿಲ್ಲ, ಯಾಕಂದರೆ ಇದೇ ಟೈಮಲ್ಲಿ ಹೋದ ವರ್ಷ 2 ಹುಡುಗರೇನೋ ತೀರೋಗಿದ್ರು ಅಂದ್ಬಿಟ್ಟು ಬಿಟ್ಟಿರಲಿಲ್ಲ, ಎಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ರು. ನೀವೇನಾರ ಕುದುರೆ ರೈಡ್ ಹೋಗ್ಬೇಕಂತ ಹೇಳಿದ್ರೆ ಹೋಗ್ಬೋದು.
ಹಾಗೆ ಅದೇ ಆಟೋದಲ್ಲಿ 30 ರುಪೀಸ್ ಪೇ ಮಾಡಿಬಿಟ್ಟು 6 ಮೆಂಬರ್ಸ್ ಆ ಕಡೆಯಿಂದ ಬಂದ್ವಿ ಬಸ್ ಸ್ಟ್ಯಾಂಡಿಗೆ. ಬಸ್ಸು ಕೂಡ ನಮಗೆ ಡೈರೆಕ್ಟ್ ಮದ್ದೂರಿಗೆ ಸಿಕ್ತು. ಮದ್ದೂರಿಂದ ಮತ್ತೆ ದೊಡ್ಡಿಗೆ ಹೊತ್ಕೊಂಡು ನಮ್ಮೂರಿಗೆ ನಾವು ರಿಟರ್ನ್ ಆದ್ವಿ. ನಿಮಗೆ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.